ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಕೆ ಸ್ಟಾರ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಪ್ಯಾನ್ ಕಾರ್ಡ್ ಯಾವ ರೀತಿ ಅಪ್ಲೈ ಮಾಡೋದನ್ನು ನೋಡೋಣ. ಮೊದಲಿಗೆ ಗೂಗಲ್ ಓಪನ್ ಮಾಡಿ. ಗೂಗಲಲ್ಲಿ ಪ್ಯಾನ್ ಕಾರ್ಡ್ ಅಪ್ಲೈ ಆನ್ಲೈನ್ ಅಂತ ಸರ್ಚ್ ಮಾಡಿ. ಆಮೇಲೆ ಮೊದಲನೇ ಆಪ್ಷನ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ವೆಬ್ಸೈಟ್ ಬರುತ್ತೆ. ಈ ಥರ ವೆಬ್ಸೈಟ್ ಬಂದ ನಂತರ ನೀವು ಸೆಲೆಕ್ಟ್ ಪ್ಯಾನ್ ಅಪ್ಲಿಕೇಶನ್ ಟೈಪ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ನ್ಯೂ ಪ್ಯಾನ್ ಫಾರ್ಮ್ ನಂಬರ್ 93 ಇಂಡಿಯನ್ ಸಿಟಿಸನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಫಸ್ಟ್ ನೇಮು ನಿಮ್ಮ ಹೆಸರು, ಮಿಡಲ್ ನೇಮು ನಿಮ್ಮ ಫಾದರ್ ಹೆಸರು, ಲಾಸ್ಟ್ ನೇಮು ನಿಮ್ಮ ಅಡ್ಡ ಹೆಸರು, ಸರ್ ನೇಮು, ಡೇಟ್ ಆಫ್ ಬರ್ತು ಹಾಕ್ಕೊಳ್ಳಿ, ಇಮೇಲ್ ಹಾಕ್ಕೊಳ್ಳಿ ಆ್ಯಂಡ್ ಮೊಬೈಲ್ ನಂಬರ್ ಎಂಟ್ರ್ ಮಾಡ್ಕೊಳ್ಳಿ. ಆ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡಿ. ಆಮೇಲೆ ಐ ಆಮ್ ಎ ನಾಟ್ ರೋಬೋಟ್ ಇದೆ ನೋಡಿ, ಅದರ ಮೇಲೆ ಟಿಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಬಂದರೆ ಸಬ್ಮಿಟ್ ಕ್ಲಿಕ್ ಮಾಡಿ. ಸಬ್ಮಿಟ್ ಕ್ಲಿಕ್ ಮಾಡಿದ ನಂತರ ಈ ಥರ ವೆಬ್ಸೈಟ್ ಬರುತ್ತೆ. ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ನಿಮ್ಮ ಅಕಸ್ಮಾತ್ವಾಗಿ ನಿಮಗೇನಾದರೂ ಈ ಅಪ್ಲಿಕೇಶನ್ ಹಾಕುವಲ್ಲಿ ಡ್ರಾಪ್ ಏನಾದರೂ ಆದರೆ, ಅಂದರೆ ನೀವು ಬಿಟ್ಟು ಹೊರಗೋದ್ರೆ ಅದು ಆಟೋಮೆಟಿಕ್ಕಾಗಿ ಆ ರಿಜಿಸ್ಟರ್ ಅಂತ ಹಾಕಿದರೆ ರಿಟರ್ನ್ ಎಲ್ಲಿ ಬಿಟ್ಟಿರ್ತಾರೆ ಅಲ್ಲಿಂದ ಹಾಕ್ಬೋದು. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಪರ್ಸನಲ್ ಡೀಟೇಲ್ಸ್ ಅಂತ ಇರುತ್ತೆ. ಆಧಾರ್ ಬೇಸ್ಡ್ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಡಿ. ನಿಮಗೆ ಆಧಾರ್ ಫೋಟೋ ಇರಬೇಕಂದ್ರೆ ಅದನ್ನ ಕ್ಲಿಕ್ ಮಾಡಿ. ಇಲ್ಲ ಬೇಡ ನಾವು ಫೋಟೋ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಎರಡನೇ ಆಪ್ಷನ್ ಕ್ಲಿಕ್ ಮಾಡಿ. ಅದಾದ ನಂತರ ಫಿಸಿಕಲ್ ಕಾಪಿ ಟು ಯುವರ್ ಹೋಮ್ ಅಂತ ಇದೆ ನೋಡಿ, ಮನೆಗೆ ಪ್ಯಾನ್ ಕಾರ್ಡ್ ಬರಬೇಕು, ಪೋಸ್ಟ್ ಮುಖಾಂತರ ಬರಬೇಕಂದ್ರೆ ಒಂದನೇ ಆಪ್ಷನ್ ಕ್ಲಿಕ್ ಮಾಡಿ. ಬೇಡ ಇಮೇಲ್ ಎಷ್ಟೇ ಇರಲಿ ಅಂದರೆ ಎರಡನೇ ಆಪ್ಷನ್ ಕ್ಲಿಕ್ ಮಾಡಿ. ಆಮೇಲೆ ಲಾಸ್ಟ್ 4 ಡಿಜಿಟ್ ನಿಮ್ಮ ಆಧಾರ್ ಕಾರ್ಡನ್ನ ಲಾಸ್ಟ್ 4 ನಂಬರ್ ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ಆಧಾರ್ ಕಾರ್ಡಲ್ಲ ಫೋಟೋ ಏನಾದರೂ ನಿಮಗೆ ಅದೇ ಫೋಟೋ ಬೇಕಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹೇಗಿದೆಯೋ ಅದೇ ಟೈಪ್ ಮಾಡ್ಕೊಳ್ಳಿ ನೇಮನ್ನು. ಅದಾದ ನಂತರ ಇಲ್ಲಿ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ನೀವು ಫಸ್ಟ್ನೇಗೆ ಹಾಕಿರ್ತಾರಲ್ಲ ಅದು ತೊಗೊಂಡಿರುತ್ತೆ, ನೀವು ಹಾಕೋ ಅವಶ್ಯಕತೆ ಇರೋಲ್ಲ. ಇಲ್ಲಿ ಮೇಲ್ ಫೀಮೇಲ್ ಅಷ್ಟೇ ಹಾಕಬೇಕು. ವೇಟ್ ಮಾಡಿ. ಇಲ್ಲಿ ಮೇಲು ಫೀಮೇಲ್ ಇದೆ ನೋಡಿ, ಮೇಲು ಫೀಮೇಲ್ ಹಾಕ್ಕೊಳ್ಳಿ. ಇದು ರಿಜಿಸ್ಟ್ರೇಷನ್ ನಂಬರ್ ನೀವು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಯುವರ್ ಫಾದರ್ ಯುವರ್ ಸಿಂಗಲ್ ಪೇರೆಂಟ್ಸ್, ಯಾವುದಾದ್ರು ಒಬ್ಬರದು ನಿಮ್ಮ ಪೇರೆಂಟ್ಸ್ದು ನೀವು ಡೀಟೇಲ್ಸ್ ತುಂಬಬೇಕು. ನಿಮ್ಮ ಮದರ್ ಆಗಲಿ ಇಲ್ಲ ಫಾದರ್ ಆಗಲಿ ಯಾವುದಾದ್ರೂ ಒಬ್ಬರದ್ದು ಹೆಸರು ಹಾಕಿ. ನಿಮ್ಮ ಫಾದರ್ ನೇಮು, ಫಾದರ್ ಮಿಡಲ್ ನೇಮು, ಅಡ್ರೆಸ್ಸು ಹಾಕ್ಕೊಳ್ಳಿ, ಯಾರ್ಯಾರ್ದು ಒಬ್ರದ್ದು ಹಾಕಿ. ಆಮೇಲೆ ಸೆಲೆಕ್ಟ್ ಪೇರೆಂಟ್ಸ್ ನೇಮ್ ಟು ಬಿ ಪ್ರಿಂಟೆಡ್ ಆನ್ ದ ಪ್ಯಾನ್ ಕಾರ್ಡ್ ಅಂತ ಇದೆ. ಪೇರೆಂಟ್ಸ್ ನೇಮ್ ಏನಾದರೂ ಪ್ರಿಂಟ್ ಆಗಬೇಕಂದ್ರೆ ಪ್ಯಾನ್ ಕಾರ್ಡ್ ಮೇಲೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕಾಂಟ್ಯಾಕ್ಟ್ ಆ್ಯಂಡ್ ಅದರ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ನೀವು ನಿಮ್ಮ ಜಾಬ್ ಪರ್ಸನ್ ಇದ್ದರೆ ಸ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿ. ಬಿಸ್ನೆಸ್ ಮೇಲಿದ್ದರೆ ಬಿಸ್ನೆಸ್ ಮ್ಯಾನ್ ಅಂತ ಕ್ಲಿಕ್ ಮಾಡಿ. ಏನು ಇನ್ಕಮ್ ಇಲ್ಲ ಅಂದರೆ ನೋ ಇನ್ಕಮ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಏನಾದರೂ ಬೇರೆ ಸೋರ್ಸಿಂದ ಇನ್ಕಮ್ ಇರುತ್ತಿದ್ದರೆ ಇನ್ಕಮ್ ಫಾರ್ಮ್ ಅದರ್ ಸೋರ್ಸ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಇನ್ಕಮ್ ಎದರಿಂದ ಇರುತ್ತೋ ಅದರ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ರೆಸಿಡೆನ್ಷಿಯಲ್ ಅಡ್ರೆಸ್, ನೀವು ಇರೋ ಅಡ್ರೆಸ್ಸನ್ನು ಕ್ಲಿಕ್ ಮಾಡಿ.
ನಿಮ್ಮ ಅಡ್ರೆಸ್ ಫಿಲ್ ಮಾಡಿಕೊಡಿ. ಅದಾದ ನಂತರ ಇಲ್ಲಿ ನಿಮ್ಮ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮದು 91 ಇರುತ್ತೆ ನೋಡಿ, ಇಂಡಿಯನ್ ಅಂತ ಸೆಲೆಕ್ಟ್ ಮಾಡಿಕೊಂಡು 91 ಹಾಕ್ಕೊಳ್ಳಿ. ಆಮೇಲೆ ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಆಮೇಲೆ ಲ್ಯಾಂಡ್ಲೈನ್ ಲೊಕೇಶನ್ ಅವು ಏನೂ ಹಾಕೋಬೇಡಿ. ರೆಸಿಡೆನ್ಷಿಯಲ್ ಮೇಲೆ ಕ್ಲಿಕ್ ಮಾಡಿ. ಪಾಸ್ಪೋರ್ಟ್ ಏನಾದರೂ ಇದ್ದರೆ ಎಂಟ್ರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಕೋಡ್ ಅಂತ ಬರುತ್ತೆ. ಕೋಡು ಇಂಡಿಯನ್ ಸಿಟಿಸನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸ್ಟೇಟು, ಸಿಟಿ, ಏರಿಯಾ ಹಾಕ್ಕೊಳ್ಳಿ. ಅಲ್ಲಿ ಪೇಜ್ ಡಾಕ್ಯುಮೆಂಟ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡಿರುತ್ತೆ. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡಾಕ್ಯುಮೆಂಟ್ಸ್ ಡೀಟೇಲ್ ಮೇಲೆ ಕ್ಲಿಕ್ ಆಗುತ್ತೆ. ಅದಾದ ನಂತರ ಪ್ರೂಫ್ ಆಫ್ ಐಡೆಂಟಿಟಿ, ನಿಮ್ಮ ಆಧಾರ್ ಕಾರ್ಡ್ ಅಂತ ಹಾಕ್ಕೊಳ್ಳಿ. ಆಧಾರ್ ಅಂತ ಸರ್ಚ್ ಮಾಡಿ, ಅದು ಬರುತ್ತೆ. ಆಧಾರ್ ಅಂತ ಸರ್ಚ್ ಮಾಡಿ, ಇಲ್ಲಿ ಆಧಾರ್ ಅಂತ ಸರ್ಚ್ ಮಾಡಿ. ಅದಾದ ನಂತರ ಪ್ರೂಫ್ ಕೇಳುತ್ತೆ. 10th ಮಾರ್ಕ್ಸ್ ಕಾರ್ಡ್ ಹಾಕಿ. ಮಾರ್ಕ್ಸ್ ಕಾರ್ಡ್ ಇದನ್ನು ಹಾಕಿ. ಸರ್ಟಿಫಿಕೇಟ್ ಹಾಕಿ. ಆಮೇಲೆ ಇಲ್ಲಿ ಸೆಲ್ಫ್ ಸೆಲೆಕ್ಟ್ ಮಾಡಿ, ಪ್ಲೇಸ್ ಸೆಲೆಕ್ಟ್ ಮಾಡಿ, ನೇಮನ್ನು ಹಾಕ್ಕೊಡಿ. ಆದ ನಂತರ ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿ. ನಿಮ್ಮ ಫೋಟೋ ಅಂತ ಇದೆ ನೋಡಿ, ಫೋಟೋ 50 KB ಮತ್ತು ಸಿಗ್ನೇಚರ್ 50 KB, ಎರಡು 50 KB ಮಾಡ್ಕೊಳ್ಳಿ. ಆನಂತರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ಇದೆ ನೋಡಿ, ಯಾರು ಡಾಕ್ಯುಮೆಂಟ್ಸ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎರಡು ಆಧಾರ್ ಕಾರ್ಡ್ ಹಾಕ್ಕೊಡಿ. ಒಂದು 10th ಮಾರ್ಕ್ಸ್ ಕಾರ್ಡ್ ಹಾಕ್ಕೊಡಿ. 3 ಅಪ್ಲೋಡ್ ಮಾಡಿ. 2 ಆಧಾರು, 1 10th ಮಾರ್ಕ್ಸ್ ಕಾರ್ಡು. ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟಲ್ಲಿ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಸ್ಕ್ರೋಲ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಫಾರಮ್ 149 ಸ್ಕ್ರೋಲ್ ಮಾಡಿದ ನಂತರ ಇಲ್ಲಿ ಎಂಟರ್ ಆಧಾರ್ ಫಸ್ಟ್ 8 ನಂಬರ್ ಅಂತಿದೆ. ನಿಮ್ಮ ಆಧಾರ್ ಕಾರ್ಡ್ನ 8 ನಂಬರ್, ಸ್ಟಾರ್ಟಿಂಗಿಂದ 8 ನಂಬರ್ ಎಂಟರ್ ಮಾಡಿ. ಅದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿರುತ್ತೆ, ನೀವು ಹಾಕೋ ಅವಶ್ಯಕತೆ ಇರಲ್ಲ. ಎಂಟ್ರ್ ಮಾಡಿದ ನಂತರ ಫುಲ್ ಸ್ಕ್ರೋಲ್ ಮಾಡಿ. ಆಮೇಲೆ ಪ್ರೊಸೀಡ್ ಕೊಡಿ. ಪ್ರೊಸೀಡ್ ಕೊಟ್ಟ ನಂತರ ಆನ್ಲೈನ್ ಪೇಮೆಂಟ್ ಥ್ರೂ HDFC ಇದೆ. ಅದರ್ ಪೇಮೆಂಟ್ ಮೋಡ್ ಅಂತ ಇದೆ. ನಿಮ್ಗೆ ಯಾವ ಪೇಮೆಂಟ್ ಬೇಕೋ ಅದನ್ನ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ 106 ರೂಪಾಯಿ ಇರುತ್ತೆ ಪೇಮೆಂಟ್ದು. ಇಲ್ಲಿ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಟು ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಪೇ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ.
ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾನು ಪೇಮೆಂಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಅಪ್ಲೋಡ್ ಮಾಡಿಲ್ಲ. ನೀವು UPI ಹಾಕಿ ಪೇಮೆಂಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ SBI ಬ್ಯಾಂಕಿಂದ ಕೂಡ ಪೇಮೆಂಟ್ ಮಾಡ್ಕೋಬೋದು. ಯಾವುದು ಅನುಕೂಲ ಗೊತ್ತೋ ಆ ಅನುಕೂಲದ ಹಾಗೆ ಪೇಮೆಂಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಪೇಮೆಂಟ್ ರಿಸಿಪ್ಟು ಸಕ್ಸಸ್ ಅಂತ ಇದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಅದಾದ ನಿಮ್ಮ ಟೋಕನ್ ಇರುತ್ತಲ್ಲ, ಆ ಟೋಕನ್ ನಂಬರ್ ಬಂದಿರುತ್ತೆ. ಟೋಕನ್ ನಂಬರ್ ಅದು ಅಲ್ಲೊಂದು ಟಿಕ್ ಮಾಡಿ ಅಥರೈಸ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಯಾವ್ದು ಲಿಂಕ್ ಇರುತ್ತೋ ಆಧಾರ್ ಕಾರ್ಡು, ಅದಕ್ಕೆ ಒಂದು OTP ಜನ್ರೇಟ್ ಆಗುತ್ತೆ. OTP ಜನ್ರೇಟ್ ಅಂತ ಕ್ಲಿಕ್ ಮಾಡಿ. OTP ಎಂಟ್ರ್ ಮಾಡಿ. ಈ ಥರ ವೆಬ್ಸೈಟ್ ಬಂದ ಮೇಲೆ OTP ಎಂಟ್ರ್ ಮಾಡಿ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಯುವರ್ ಆಧಾರ್ ಎಟ್ ಎ ಫೈನಲ್ ಸ್ಟೆಪ್ ಆಫ್ ಯುವರ್ ಪ್ಯಾನ್ ಅಪ್ಲಿಕೇಶನ್ ಜರ್ನಿ ಅಂತ ಇದೆ ನೋಡಿ. ಚೆಕ್ ಕಂಟಿನ್ಯೂ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಈ ಥರ ವೆಬ್ಸೈಟ್ ಬರುತ್ತೆ. ಅಲ್ಲಿ ಟಿಕ್ ಮಾಡಿ ಒಂದನೇದ್ದು ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿ ಆಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ. ಕೆಳಗೆ ಪ್ಯಾನ್ ಕಾರ್ಡ್ ಡೌನ್ಲೋಡ್ ಆಗಿರುತ್ತೆ. ಡೌನ್ಲೋಡ್ PDF ಅಂತ ಮಾಡಿ. 15 ದಿನಗಳಲ್ಲಿ ನಮಗೆ ಒರಿಜಿನಲ್ ಪ್ಯಾನ್ ಕಾರ್ಡು ಪೋಸ್ಟಿಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.